ಸೊ ಹಾಯ್ ಗೈಸ್, ಹೆಲೋ ಎವ್ರಿವಾನ್. ಸೊ ಇವತ್ತು ನಾನೊಂದು ಸೇಲಿಗೆ ಹೋಗ್ತಾ ಇದ್ದೀನಿ. ಸಾಗರದಲ್ಲಿ ಇರೋದು ಬರೀ 2 ಡೇಸ್ಗೋಸ್ಕರ ಅಂತ ಕೇಳ್ಪಟ್ಟೆ. ಅದು ನಮ್ಮ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಇರೋದು. ಲೇಡೀಸಿಗೋಸ್ಕರನೇ ಫುಲ್ ಐಟಮ್ ಇದೆ ಅಂತ ಹೇಳ್ಬೋದು, ಲೈಫ್ ಸ್ಟೈಲ್ ಐಟಮ್ಸು. ಸೊ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಬಟ್ ಓವರಾಲ್ ಎಲ್ಲ ನೋಡಿದ್ದು ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ನಾವು ಇದೊಂದೇ ಇಷ್ಟ ಆಯಿತು ಅಂದರೆ ಲಾಸ್ಟಿಗೆ, ಅದು ಮ್ಯಾಜಿಕ್ ಟವಲ್ ಅಂತ ಹೇಳಿ ಅವ್ರ ಮಾತನ್ನ ಕೇಳಿ ಅಣ್ಣ ಸ್ಟವ್ ಮೇಲೆ ಎಲ್ಲ ನೀವು ತಲೆ ಸ್ನಾನ ಮಾಡೋದು ತಲೆ ಹೊಚ್ಕೋಬೋದು. ನೋಡೋಣ ಏನೋ ಆಯ್ತಣ್ಣ ಇಲ್ಲಿ ಸರ್, ಇಲ್ಲಿ ಏನಾದ್ರು ಇದೆಯಾ? ಇಲ್ಲೇ ನೀರು ಕ್ಲೀನ್ ಆಗ್ತಿದೆ ಅಂದರೆ ಎಲ್ಲಿ ಬೇಕು ಸ್ಟವ್ ಮೇಲೆಲ್ಲ ಕಬೋರ್ಡ್ಸು, ಡೈನಿಂಗ್ ಟೇಬಲ್ಲು, ವಾಷಿಂಗ್ ಮಿಷಿನು, ಫ್ರಿಜ್ಜು ಏನು ಬೇಕಾದ್ರೂ ಹೊಚ್ಕೊಳ್ಳಿ. ಮುಖ ಹೊಚ್ಕೊಂಡ್ರೆ ಸ್ವೆಟರ್ ಬಂದರೆ ಮುಖನೂ ಹೊಚ್ಕೊಳ್ಳಿ. ಪರ್ಪಸ್ ಯಾವುದು ತೊಗೊಳ್ತೀರೋ ಅದಕ್ಕೆ ಮಾತ್ರ ಇಟ್ಕೊಳ್ಳಿ. ಇಲ್ಲೇ ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಹೊಚ್ಕೊಳ್ಳಿ. ಸೊ ಇವಾಗ ಕೇಳಿದ್ರಲ್ವಾ, ಅದು ನೀರು ಏನೇ ಇದ್ದರೂ ಫುಲ್ ಹೀರ್ಕೊಳುತ್ತೆ. ಇದೊಂದು ಇಷ್ಟ ಆಯಿತು. ಸೊ ಇದೊಂದೇ ಮ್ಯಾಜಿಕ್ ಟವಲ್ ತೊಗೊಂಡ್ವಿ ನಾವು. ಸೊ ಓವರಾಲ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ. ಈಗ ನೀವು ನೋಡೋಕ್ಕೆ ಹೋದರೆ ಮೀಶೋಲ್ಲೇ ನಾವು ಎಷ್ಟು ಚೀಪ್ ಅಂದರೆ ತುಂಬ ಕಮ್ಮಿ ರೇಟಲ್ಲಿ ತರಿಸ್ತೀವೋ, ಅದು ಇಲ್ಲಿ ಫುಲ್ ಡಬಲ್ ರೇಟಲ್ಲಿದೆ. ಅದು ತೊಗೊಂಡವ್ರು ತೊಗೊಳ್ತಾರೆ, ಅವ್ರು ಇಷ್ಟ, ಅದು ಅವ್ರ ಅಭಿಪ್ರಾಯ, ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ ಬೇರೆಯವ್ರದ್ದು. ಸೊ ನನಗೆ ಅನಿಸಿದ್ದು ನಾ ಹೇಳಿದೆ. ಸೊ ಗೈಸ್, ಇವಾಗ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಸೊ ಟಿಲ್ ದೆನ್ ಟೇಕ್ ಕೇರ್ ಆಲ್, ಬಾಯ್ ಬಾಯ್.